ಗೈಸ್ ಇವತ್ತು ನಾವು ಮಾತ್ರ ವಿಕ್ಕಿ ಕೌಶಲ್, ಅಕ್ಷಯ್ ಖನ್ನಾ, ರಶ್ಮಿಕಾ ಮಂದನಿ ಅಪ್ಕಮಿಂಗ್ ಮೂವಿ ಛಾವಾ ಮೂವಿ 3 ನಿಮಿಷ 9 ಸೆಕೆಂಡ್ ಇದು ಟೇಲರ್ ಡ್ರಾಪ್ ಆಗಿದೆ. ಸರ್ಪ್ರೈಸ್ ಟೇಲರ್ನು ಅಂತೀವಲ್ಲ, ಇದು ನಿಜವಾಗ್ಲಿ ಅದೇ ಥರ ಒಂದು ಟೇಲರ್ ಅದ, ಒಂದು ಖತರ್ನಾಕ್ ಇದು ಟೇಲರ್ ಅಂತ ಕಾದ ಬಸ್. ಲಾಸ್ಟ್ ಟೈಮ್ ಟೀಸರ್ ಡ್ರಾಪ್ ಆಗಿತ್ತಲ್ಲ, ಏನಪ್ಪ ಜಾಸ್ತಿ ಆ್ಯಕ್ಷನ್ ತೋರ್ಸ್ಲಕ್ಕಲ್ಲಿ ಕೋಶಿಶ್ ಮಾಡ್ರ. ಛತ್ರಪತಿ ಶಿವಾಜಿ ಮಹಾರಾಜ್ ಮೇಲೆ ಒಂದು ಮೂವಿ ಬಲ್ಲತ್ತಂದ್ರೆ ಜಾಸ್ತಿ ಆ್ಯಕ್ಷನ್ ತೋರ್ಸ್ಲಕ್ಕೆ ಕೋಶಿಶ್ ಮಾಡ್ತಾರೆ, ಅದು ಪಾಯಿಂಟ್ ನನಗೆ ಅನ್ಸಿ. ಬಟ್ ಇವತ್ತು ಟೇಲರ್ ನೋಡಿಗೆಸಿ ಒಂದು ಕಡೆಗೆ ಸ್ಯಾಟಿಸ್ಫೈನ್ ಆದ, ಒಂದು ಕಡೆಗೆ ಸರ್ಪ್ರೈಸ್ ಎಲಿಮೆಂಟ್ನು ಇದು ಟೇಲರ್ ನನಗೆ ಅನ್ಸಿದ. ಆ್ಯಕ್ಷನ್ ಸಂಗಟೆ ಸ್ವಲ್ಪ ಇಮೋಷ್ನಲ್ ಬಾಂಡಿಂಗ್ ಕ್ರಿಯೇಟ್ ಮಾಡಬೇಕಿತ್ತು, ಇನ್ನೂ ಸಾಲಿಡ್ ಮಜಾ ಬರ್ತದೆ ಒಂದು ಪಾಯಿಂಟ್ ನನಗೆ ಅನ್ಸಿದ. ಸೊ ಒಂದೊಂದಾಗಿ ಡೀಟೇಲಾಗಿ ನಾವು ಮಾತಾಡ್ತಾ ಅವ್ರಿಗಿಂತ ಪहिले ವಿಡಿಯೋಕ್ಕೆ ಲೈಕ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಲಾಸ್ಟ್ ಮೂವಿ ನಾವು ಮಾತಾಡ್ಬೇಕೆಂದ್ರೆ ಓಂ ರಾವ್ ಆ್ಯಕ್ಷನ್ ಮಾಡಿದೆ ಮೂವಿ ಆದಿಪುರುಷ ಅಲ್ಲ ತಾನಾಜಿ ಮೂವಿ ಮಾಡಿದ್ರು ನೋಡ್ರಿ. ಅದು ಮೂವಿ ಒಳಗೆ ನಾವು ಮಾತಾಡ್ಬೇಕಂದ್ರೆ ಶರತ್ ಕೇಲ್ಕರ್ ಲುಕ್ ಛತ್ರಪತಿ ಶಿವಾಜಿ ಮಹಾರಾಜ್ ಅಪ್ಲೆ ನಮಗೆ ಕಾಣ್ಲತ್ತಿರೋ ಅದು ಬೂಸ್ ಬಮ್ಸ್ ಕ್ರಿಯೇಟ್ ಆಗ್ತಿತ್ತು ನೋಡೋ ಮಟ್ಟಿಗೆ ಅಲ್ಲಿ. ಮತ್ತು ಒಂದು ಕಡೆಗೆ ಸೈಫ್ ಅಲಿ ಖಾನ್ ಅಲ್ಲಿ, ಮತ್ತು ಇಲ್ಲಿ ನಾವು ಮಾತಾಡ್ಬೇಕಂದ್ರೆ ಕಾಜಲ್ ಪರ್ಫಾರ್ಮೆನ್ಸ್ ಸಾಲಿಡ್ ನಮಗೆ ಅನಿಸಿದೆ. ಅದು ಛತ್ರಪತಿ ಶಿವಾಜಿ ಮಹಾರಾಜ್ ಗುರು ಹೆಂಗಿದ್ರು ಮತ್ತು ಅವ್ರ ಶಿಶುಗಳು ಹೆಂಗಿದ್ರು ಅದು ಪ್ರೆಸೆಂಟೇಷನ್ ಕೊಟ್ಟರು, ಮತ್ತು ಅಲ್ಲಿ ಅಜಯ್ ದೇವಗನ್ ಪರ್ಫಾರ್ಮೆನ್ಸ್ ಸಾಲಿಡ್ ನಮಗೆ ಅನಿಸಿತು. ಅದು ಮೂವಿ ಬಂದಮೇಲೆ ಅಂಥ ಪರಿ ಮೂವಿಗಳು ಬಂದಿಲ್ಲ. ಮರಾಠಿ ಇಂಡಸ್ಟ್ರೀಸ್ ಮೂವಿಗಳು ಬರೇ ಬರ್ತಾವೆ ಛತ್ರಪತಿ ಶಿವಾಜಿ ಮಹಾರಾಜ್ ಮೇಲೆ ಅಂತಕ. ಬಟ್ ಇದು ನಾವು ಮಾತಾಡ್ಬೇಕಂದ್ರೆ ಸ್ಟಾರ್ಟಿಂಗ್ ಟೇಲರ್ನಲ್ಲಿ ಅಕ್ಷಯ್ ಖನ್ನಾ ಇಂಟ್ರೊಡ್ಯೂಸ್ ಆತ ನೋಡಿ, ನಮಗೆ ಬಿಲ್ಕುಲ್ ಗೊತ್ತಾಗಲ್ಲ ಇವ್ರು ಅಕ್ಷಯ್ ಖನ್ನಾನೇ ಯಾರ ಏನು ಇನ್ನೊಬ್ಬರು ಕ್ಯಾರೆಕ್ಟರ್ ಯಾರ. ಇಲ್ಲಿ ಅವ್ರ ಬಾಡಿ ಲ್ಯಾಂಗ್ವೇಜ್ ಆಗಲಿ ಮತ್ತು ಅವ್ರ ಕಣ್ಣಲ್ಲಿ ಒಂದು ಬೇರೆ ಲೆವೆಲ್ದಿಗೆ ಇಲ್ಲಿ ತೋರ್ಸ್ಲಕ್ಕಂತ ಕೋಶಿಶ್ ಮಾಡ್ರೆ. ಡೈಲಾಗ್ ಜಾಸ್ತಿ ಇಲ್ಲಿ ಯೂಸ್ ಅಂತ್ರಕ್ಕೆ ಆಗಿಲ್ಲ, ಜಾಸ್ತಿ ಇಲ್ಲಿ ಆ್ಯಕ್ಷನ್ ತೋರ್ಸ್ಲಕ್ಕೆ ಇಲ್ಲಿ ಕೋಶಿಶ್ ಮಾಡ್ರೆ. ಅಕ್ಷಯ್ ಖನ್ನಾ ಈ ಥರ ಆ್ಯಕ್ಟರರ ಎಷ್ಟು ಸಾರಿ ಪ್ರೂಫ್ ಮಾಡ್ತಾರೆ, ಬಟ್ ಬಿಲ್ಕುಲ್ ಅವ್ರಿಗೆ ಚಾನ್ಸ್ ಸಿಗಲ್ಲ, ಅದು ಪಾಯಿಂಟ್ ನಮಗೆ ಕಾಣ್ಲತ್ತದ. ಅಕ್ಷಯ್ ಖನ್ನಾ ಎಷ್ಟೋ ಮೂವಿಗಳನ್ನ ಅಂತ ನೋಡೀನಿ, ಬಟ್ ಇಷ್ಟು ಟ್ಯಾಲೆಂಟೆಡ್ ಆ್ಯಕ್ಟರ್ ಇದ್ಮೇಲೂ ಇಷ್ಟು ಕನ ಪರ್ಫಾರ್ಮೆನ್ಸ್ ಅವ್ರು ಕೊಟ್ಟ ಮೇಲೂ ಅವ್ರ ಡೈಲಾಗ್ ಡೆಲಿವರಿ ಇದ್ದ ಮೇಲೂ ಬಟ್ ಜಾಸ್ತಿ ಚಾನ್ಸ್ ಸಿಗಲ್ಲ, ಅದು ಪಾಯಿಂಟ್ ನಮಗೆ ಕಾಣ್ಲತ್ತದ. ಪ್ರೈಮ್ ಮಿನಿಸ್ಟರ್ ಮೇಲೆ ಒಂದು ಮೂವಿ ಬಂದಿತ್ತು, ಆ ಫಿಲ್ಮ್ನಲ್ಲಿ ಅವ್ರ ರೋಲ್ ಅಲ್ಲಿ, ಮತ್ತು ರೀಸೆಂಟ್ಲಿ OTTದಾಗ ಇನ್ನೊಂದು ಸೀರೀಸ್ ಬಂದಿತ್ತು ಅದು ಸ್ಟೋರಿ ಅಲ್ಲಿ, ಮತ್ತು ಈಗ ನಾವು ಮಾತಾಡಿದ ಛಾವಾ ಮೂವಿನಲ್ಲಿ ಈ ಥರ ಲುಕ್ನಾಗ ಅವ್ರು ಕಾಣ್ಲತ್ತಾರಲ್ಲ. ತೋ ಟೇಲರ್ನಲ್ಲಿ ನಾವು ಮಾತಾಡ್ಬೇಕಂದ್ರೆ ಆ್ಯಕ್ಷನ್ ಸಂಗತಿ ಸ್ವಲ್ಪ ಇಮೋಷ್ನಲ್ ಬಾಂಡಿಂಗ್ ಕ್ರಿಯೇಟ್ ಮಾಡಬೇಕಿತ್ತು, ಒಂದು ಬೇರೆ ಲೆವೆಲ್ದಾಗ ಇನ್ನೂ ಅಟ್ರಾಕ್ಷನ್ ಮಾಡ್ತೀವಿ ಒಂದು ಪಾಯಿಂಟ್ ನನಗೆ ಅನ್ಸದ. ಈಗೂ ಏನಿಲ್ಲ, ಒಂದು ಸಾಲಿಡ್ ಟೇಲರ್ ಅಂತ ನನಗೆ ಅನ್ಸದ, ಒಂದು ಖತರ್ನಾಕ್ ಟೇಲರ್ ಅಂತ ರಿಲೀಸ್ ಮಾಡ್ಯಾರ. 3 ನಿಮಿಷ 9 ಸೆಕೆಂಡ್ ಟೇಲರ್ ಇದ್ಮೇಲೂ 1 ಸೆಕೆಂಡ್ ನಮಗೆ ಎಲ್ಲಿ 1% ಡಿಸಪಾಯಿಂಟ್ ಅಂತ ಮಾಡಿಲ್ಲ. ಈಗ ನಾವು ಮಾತಾಡೋದು ವಿಕ್ಕಿ ಕೌಶಲ್ ಊರಿ ಮೂವಿ ಆದಮೇಲೆ ತೋ ಇಲ್ಲಿನೂ ಅವ್ರ ಲುಕ್ ವೈಸ್ ಆಗಲಿ ಅವ್ರ ಬಾಡಿ ಲ್ಯಾಂಗ್ವೇಜ್ ಆಗಲಿ ಸಾಲಿಡ್ ಅಂತ ಪ್ರೆಸೆಂಟೇಷನ್ ಕೊಟ್ಟರೆ. ಬಟ್ ಜಸ್ಟ್ ಅಷ್ಟಾಗಿ ಡೈಲಾಗ್ ಇಂಪಾರ್ಟೆಂಟ್ ಇರ್ತಾವೆ ಫಿಲ್ಮ್ನಲ್ಲಿ. ಈ ಫಿಲ್ಮ್ ಮೇನ್ ಪಾಯಿಂಟ್ ಬಗ್ಗೆ ನಾವು ಮಾತಾಡೋದು ಫಿಲ್ಮ್ನಲ್ಲಿ ಡೈಲಾಗ್ ಹೆಂಗಿರ್ತಾವೆ, ಎಷ್ಟು ಕನೆಕ್ಟ್ ಮಾಡ್ತಾವೆ, ಎಷ್ಟು ಇಮೋಷ್ನಲ್ ಕನೆಕ್ಟ್ ಮಾಡ್ತಾರೆ ಆಡಿಯನ್ಸ್ಗೂ, ಮತ್ತು ಇಲ್ಲಿ ವಿಕ್ಕಿ ಕೌಶಲ್ ಪರ್ಫಾರ್ಮೆನ್ಸ್ ಹೆಂಗಿರ್ತದೆ. ಯಾಕಂದ್ರೆ ತಾನಾಜಿ ಮೂವಿನಲ್ಲಿ ಅಜಯ್ ದೇವಗನ್ ರೋಲ್ ಇತ್ತು ನೋಡ್ರಿ, ಅದು ಇಮೋಷ್ನಲ್ ಕನೆಕ್ಟ್ ಮಾಡ್ತದೆ, ಅದು ಬಾಂಡಿಂಗ್ ಕ್ರಿಯೇಟ್ ಮಾಡ್ತದೆ. ಬಟ್ ಇಲ್ಲಿನೂ ನೋಡ್ಬೇಕಾಗ್ತದೆ ಇವ್ರ ಪರ್ಫಾರ್ಮೆನ್ಸ್ ಹೆಂಗಿರ್ತದೆ. ಆಲ್ಮೋಸ್ಟ್ ಟೇಲರ್ನಲ್ಲಿ ನಾವು ಮಾತಾಡೋ ಆ್ಯಕ್ಷನ್ ಇಟ್ಟರೆ ಜಾಸ್ತಿ ಡೈಲಾಗ್ನಲ್ಲಿ ಇಂಪಾರ್ಟೆಂಟ್ ಕೊಟ್ಟಿಲ್ಲ ಅವರು. ತೋ ನೋಡ್ಬೇಕಾದ್ರೆ ಫಿಲ್ಮಲ್ಲಿ ಇಮೋಷ್ನಲ್ ಎಷ್ಟು ಕನೆಕ್ಟ್ ಮಾಡ್ತಾರೆ, ಡೈಲಾಗ್ ಎಷ್ಟು ಇಂಪಾರ್ಟೆಂಟ್ ಆಗಿರ್ತಾವೆ. ಮತ್ತು ಇಲ್ಲಿ ರಶ್ಮಿಕಾ ಮಂದನೆ ಪುಷ್ಪ 1 ಪುಷ್ಪ 2 ಬ್ಲಾಕ್ ಬಸ್ಟರ್ ಹಿಟ್ ಕೊಟ್ಟ ಮೇಲೆ ಈಗ ಈ ಫಿಲ್ಮ್ನಲ್ಲಿ ಅವ್ರದ್ದು ರೋಲ್ ನಮಗೆ ಕಾಣ್ಲತ್ತವ, ಒಂದು ಸ್ಟ್ರಾಂಗ್ ರೋಲ್ನಾಗ ಅವ್ರು ಕಾಣ್ಲತ್ತಾರ. ಜಾಸ್ತಿ ಡೈಲಾಗ್ ಅಂತಾಗೆಲ್ಲ ಅವ್ರ ಬಾಡಿ ಲ್ಯಾಂಗ್ವೇಜ್ ಅವ್ರ ಫೇಸ್ ಎಕ್ಸ್ಪ್ರೆಷನ್ ತೋರಿಸ್ಲತ್ತ, ಒಂದು ಸ್ಟ್ರಾಂಗ್ ರೋಲ್ನಾಗ ಅವ್ರು ಕಾಣ್ಲತ್ತಾರ. ಸೊ ನನಗಂತಾಗ ಟೇಲರ್ ಇಲ್ಲಿ ಡಿಸಪಾಯಿಂಟ್ಮೆಂಟ್ ಒಂದು ಸಾಲಿಡ್ ಎಕ್ಸ್ಟ್ರೀಮ್ ಲೆವೆಲ್ ಟೇಲರ್ ನನಗೆ ಅನ್ಸಿದ, ಒಂದು ಖತರ್ನಾಕ್ ಟೇಲರ್ನು ಅಂತೀವಲ್ಲ ಇದು ಟೇಲರ್ ಅದೇ ಅದ. ತೋ ಇನ್ನೂ 2 ಮೂವಿ ಬರೋವ. ಅಕ್ಷಯ್ ಕುಮಾರ್ ಸಂಗಟೆ ಒಂದು ಮೂವಿ ಬಲ್ಲತ್ತ ಮರಾಠಿ ಇಂಡಸ್ಟ್ರೀಸಿ ಛತ್ರಪತಿ ಶಿವಾಜಿ ಮಹಾರಾಜ್ ಮೇಲೆ. ತೋ ಲಾಸ್ಟ್ ಇಯರ್ 4 ಸ್ಟಾರ್ ರಿಲೀಸ್ ಆಗಿತ್ತಲ್ಲ, ತೋ ಅಂಥ ಪರಿ ಲುಕ್ ವೈಸ್ ನಮಗೆ ಸರಿಯಾಗಿ ನಮ್ಗೆ ಅನಿಸ್ಲಿಲ್ಲ. ನಮ್ಮ ಕನ್ನಡ ಸೂಪರ್ ಸ್ಟಾರ್ ರಿಷಬ್ ಶೆಟ್ಟಿನೂ ಒಂದು ಮೂವಿ ಬರ್ಲತ್ತದ, ತೋ ಆಲ್ಮೋಸ್ಟ್ ಒಂದು 4 ಸ್ಟಾರ್ ರಿಲೀಸ್ ಆಗಿತ್ತಲ್ಲ. ತೋ ಇದು ಮೂವಿ ಏನು ಬರ್ಲಕ್ಕಿನ್ನ ಟೈಮ್ ಅಂತಕ್ಕದ. ಬಟ್ ಅದು ಮೂವಿ ಬಂತಲ್ಲ ಬಸ್, ಲಿಟ್ರಲಿ ಎಲ್ಲೋ ಮಂದಿ ಗೊತ್ತದ ರಿಷಬ್ ಶೆಟ್ಟಿ ಅಂದರು ಕಾಂತಾರ 1 ಕಾಂತಾರ 2 ಬರ್ಲತ್ತದ, ಜೈ ಹನುಮಾನ್ ಮೂವಿ ಬರ್ಲತ್ತದ, ಇದು ಮೂವಿ ಬರ್ಲತ್ತದ. ತೋ ನನಗೆ ಅನಿಸ್ತದ ರಿಷಬ್ ಶೆಟ್ಟಿ ಆದಷ್ಟು ಒಂದು ಬೇರೆ ಲೆವೆಲ್ದಿಗೆ, ಬೇರೆ ಲುಕ್ನಾಗಲಿ, ಬೇರೆ ಸ್ಟೋರಿಗಾಗಲಿ, ಬೇರೆ ಆ್ಯಕ್ಟಿಂಗ್ ಲಾಸಲ್ಲಿ ಅವ್ರು ಕಾಣ್ತಾರೆ ನಮಗೂ, ಅದು ಪಾಯಿಂಟ್ ನಮಗೆ ಅನ್ಸಲ್ತದ. ಅದು ಮೂವಿ ಯಾವಾಗ ರಿಲೀಸ್ ಆಗ್ತದೆ ನೋಡಿ ಅವ್ರ ಕೆರೆದಿಗೆ ಅದನ್ನು ಮೈಲ್ ಸ್ಟೋನ್ ಮೂವಿ ಅಂತ ನಿಂದಿರ್ತದ, ಅದು ಪಾಯಿಂಟ್ ನಮಗೆ ಕಾಣ್ತದ. ಬಟ್ ಇದನ್ನು ಮೂವಿ ಅದೇ ಥರನೇ ಅದ, ಜಸ್ಟ್ ಇಮೋಷ್ನಲ್ ಸ್ವಲ್ಪ ಇನ್ನು ಟೇಲೊಳಗೆ ಬಾಂಡಿಂಗ್ ಕ್ರಿಯೇಟ್ ಮಾಡಬೇಕಿತ್ತು, ಅದು ಪಾಯಿಂಟ್ ನನಗೆ ಮಿಸ್ಸಿಂಗ್ ನನಗೆ ಅನಿಸಿದ್ದು. BGM ಸರಿಯಾಗಿ ಅಂತಕ್ಕದ, ಬಟ್ BGM ಸ್ವಲ್ಪ ಇನ್ನು ಪ್ರೆಸೆಂಟೇಷನ್ ಕೊಡಬೇಕಿತ್ತು, ಕೆಳಮಟ್ಟಿಗೆ ಥೋಡೆ ಪ್ಲೇಸ್ನಲ್ಲಿ ಬೂಸ್ ಬಮ್ಸ್ ಕ್ರಿಯೇಟ್ ಮಾಡಬೇಕಿತ್ತು, ಅದು ಸ್ವಲ್ಪ ವೀಕ್ ಸ್ವಲ್ಪ ನನಗೆ ಅನಿಸಿದ. ಮೂವಿ ಬಂದಮೇಲೆ ಗೊತ್ತಾಗ್ತದೆ, ಜಸ್ಟ್ ಇನ್ನು ಟೇಲರ್ ರಿಲೀಸ್ ಆಗಿದ್ದಲ್ಲ. ಸೊ ನನಗಂತಾಗ ಟೇಲರ್ ಡಿಸಪಾಯಿಂಟ್ ಮಾಡಿಲ್ಲ, ಸಾಂಗ್ಗಳು ಹೆಂಗಿರ್ತಾವೆ ಫಿಲ್ಮಲ್ಲಿ ಇದನ್ನು ಮೇನ್ ಪಾಯಿಂಟ್ ಅದ. ಛತ್ರಪತಿ ಶಿವಾಜಿ ಮಹಾರಾಜ್ ಅಂದರೆ ಅವ್ರು ಏನು ಮಾಡ್ಯಾರ, ಏನೇನು ಮಾಡಿದ್ರು ಅದೆಲ್ಲ ಚಲೋ ಆಗಿ ಪ್ರೆಸೆಂಟೇಷನ್ ಕೊಡ್ಲಕ್ಕೆ ಇಲ್ಲಿ ಕೋಶಿಶ್ ಮಾಡಬೇಕು, ಅದು ಪಾಯಿಂಟ್ ಎಲ್ಲೋ ಮಂದಿಗೆ ಇಷ್ಟ ಆಗ್ತದೆ.
ಸೊ ನನಗಂತೂ ಟೇಲರ್ ಧಮಾಕ ಟೇಲರ್ ಅದ, ಖತರ್ನಾಕ್ ಟೇಲರ್ ಅದ, ಸರ್ಪ್ರೈಸ್ ಪ್ಯಾಕೇಜ್ ಒಂದು ಟೇಲರ್ ಅಂತ ಅದ. ನನಗಂತೂ ಟೇಲರ್ ಪಸಂದ್ ಅದ. ಟೇಲರ್ ನೋಡಿ ನಿಮಗೆ ಹೆಂಗೆ ಅನ್ಸದ, ಹಾಗೆ ತಾನಾಜಿ ಮೂವಿ ನೋಡೋದು ಅದು ನಿಮಗೆ ಹೆಂಗೆ ಅನ್ಸದ ಕಾಮೆಂಟ್ ಮಾಡಿರಿ. ಟೇಕ್ ಕೇರ್ ಆ್ಯಂಡ್ ಬೈ ಬೈ.